ಇನ್ನು ಡಿಸಿಎಂ ಡಿಕೆ ಸಹ ಕೋಳಿವಾಡ ಹೇಳಿಕೆಯನ್ನು ತಳ್ಳಿ ಹಾಕಿದ್ದಾರೆ. ಕೋಳಿವಾಡ ಶಿಸ್ತು ಸಮಿತಿ ಅಧ್ಯಕ್ಷರಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕೆಬಿ ಕೋಳಿವಾಡ ಶಿಸ್ತು ಸಮಿತಿ ಅಧ್ಯಕ್ಷರು ಅವರೇ ಶಿಸ್ತು ಸಮಿತಿ ಅಧ್ಯಕ್ಷರು ಅವರೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಪಕ್ಷಕ್ಕೆ ಮುಜುಗರ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸರ್. ಯಾರು ಅವರೇನು ಶಿಸ್ತಿನ ಸಮಿತಿ ಅಧ್ಯಕ್ಷರಲ್ಲ, ಶಿಸ್ತಿನ ಸಮಿತಿ ಅಧ್ಯಕ್ಷರೇನಲ್ಲ, ರೆಹಮಾನ್ ಖಾನ್ ಶಿಸ್ತಿನ ಸಮಿತಿ ಅಧ್ಯಕ್ಷರು. ಇದು ಯಾವುದಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಇದು ಪೊಲಿಟಿಕಲ್ ಕಾನ್ಸ್ಪಿರಸಿ. ರಾಜಕೀಯವಾಗೂ ಫೇಸ್ ಮಾಡ್ತೀವಿ, ಲೀಗಲ್ ಆಗೂ ಫೇಸ್ ಮಾಡ್ತೀವಿ. ಇವೆಲ್ಲ ಏನು ಪ್ರಯೋಜನ ಆಗುದಿಲ್ಲ ಸರ್. ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಹರಿಯಾಣದಲ್ಲಿ, ಇದನ್ನು ಯಾವ ರೀತಿ ಹೇಳ್ತೀರಿ ಸರ್? ಅವರು ಉಪಯೋಗಿಸ್ಕೊಳ್ತಾರೆ, ಅವ್ರು ರಾಜಕೀಯವಾಗಿ ಏನ್ ಹೇಳ್ಬೇಕು ಹೇಳ್ತಾರೆ ಅಷ್ಟೇ. ಸತ್ಯಕ್ಕೆ ದೂರವಾದಂತ ವಿಚಾರ ಹೇಳ್ತಾ ಇದ್ದಾರೆ. ದಟ್ ಮೈಟ್ ಬಿ ಹಿಸ್ ಪರ್ಸನಲ್ ಒಪಿನಿಯನ್. ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಹುದು, ಪಕ್ಷ ಇರಬಹುದು, ಕ್ಯಾಬಿನೆಟ್ ಇರಬಹುದು, ಮತ್ತೆ ಹೈಕಮಾಂಡ್ ಇರಬಹುದು. ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ನಿಂತಿದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಸರ್, ಬಿಜೆಪಿ ನಾಯಕರು ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಸಿಎಂ ರಾಜೀನಾಮೆ ಆಗ್ಲೇಬೇಕು, ಕೊಡ್ಲೇಬೇಕು. ಎಲ್ಲಿ ಪ್ರತಿಭಟನೆ ಮಾಡಿದ್ದಾರೆ? ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಇರಬೇಕು. ನೋಡಿ, ಗೋಡ್ಸೆ ಸನಾತನಿಗಳು, ಸಂತಾನರು ಇವತ್ತು ಗಾಂಧಿ ಪ್ರತಿಮೆ ಮಾಡೋ ನೈತಿಕತೆ ಇಲ್ಲ. ಅವರು ನಿಜವಾಗ್ಲೂ ಮಾತೆತ್ತರೆ ದಮ್ಮು ತಾಕತ್ತು ಅಂತ ಮಾತಾಡ್ತಾರಲ್ಲ ಬಿಜೆಪಿ ಅವರು, ಮಾತಾಡ್ಲಿ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸ್ ಬಗ್ಗೆ ಮಾತಾಡಿದಾರೇನ್ರಿ? ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಮಾತಾಡಿದಾರ? ಮುನಿರತ್ನ ಅವರ ಬಗ್ಗೆ ಮಾತಾಡಿದಾರ? ಕುಮಾರಸ್ವಾಮಿ ಅವರ ಅಲಿಗೇಷನ್ಸ್ ಬಗ್ಗೆ ಮಾತನಾಡಿದಾರ? ಮೊನ್ನೆ ಲೋಕಾಯುಕ್ತಕ್ಕೆ 5 ತಾಸು ಹೋಗಿ ಕೂತ್ಕೊಂಡು ಬಂದಿದ್ರು ಒಬ್ರು ಯೂನಿಯನ್ ಮಿನಿಸ್ಟರ್, ಅದ್ರ ಬಗ್ಗೆ ಮಾತಾಡಿದಾರ? ಎತ್ತಾಳ್ ಅವ್ರು ಹೇಳ್ತಾರಲ್ಲ ಪದೇ ಪದೇ ವಿಜೇಂದ್ರ ಅವರು ದುಬೈಗೆ ಹೋಗಿ ಬರ್ತಾ ಇದಾರಂತೆ, ಯಾಕಂತೆ? ಅದ್ರ ಬಗ್ಗೆ ಕೋಳಿವಾಡ ಏಜ್ ಅಷ್ಟು. ಬೆಳಗ್ಗೆ ಇದ್ದ ಜ್ಞಾಪಕ ಶಕ್ತಿ ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನಕ್ಕಿದ್ದ ಸಂಜೆಗಿರೋದಿಲ್ಲ. ಅದರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಗತ್ಯತೆ ಇಲ್ಲ ಅಂತ ನಾನು ಅನ್ಕೊಂಡು. ಇನ್ನು ಕೋಳಿವಾಡ ಹೇಳಿಕೆ ವೈಯಕ್ತಿಕ ಅಂತ ಎಚ್.ಸಿ. ಮಹದೇವಪ್ಪ ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಎಂ.ಬಿ. ಪಾಟೀಲ್ ಕೂಡ ಹೇಳಿಕೆ ನೀಡಿದ್ದಾರೆ. ರಾಜೀನಾಮೆ ಅವಶ್ಯಕತೆ ಇಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಹಾಗಾದ್ರೆ ಸಚಿವರುಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತನಿಖೆಯಿಂದ ನಿಷ್ಕಳಂಕಾಗಿ ಹೊರಬಂದು ಮತ್ತೆ ಮುಖ್ಯಮಂತ್ರಿ ಆಗಲಿ. ವ್ಯಕ್ತಿಗತ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ದಿಸ್ ಇಸ್ ಪರ್ಸನಲ್ ಒಪಿನಿಯನ್. ಪಕ್ಷದ ಅಭಿಪ್ರಾಯ ಇಲ್ಲ. ಇಡೀ ಪಕ್ಷ ಸಿದ್ದರಾಮಯ್ಯ ಪರ ಇದೆ, ಶಾಸಕಾಂಗ ಅವ್ರ ಪರ ಇದೆ, ಹೈಕಮಾಂಡ್ ಅವ್ರ ಪರ ಇದೆ, ಮಂತ್ರಿಮಂಡಲ ಅವ್ರ ಪರ ಇದೆ, ಜನತೆ ಹೆಚ್ಚಾಗಿ ಸಿದ್ದರಾಮಯ್ಯನವ್ರ ಪರ ಇದೆ. ನೋಡಿ, ಕೋಳಿವಾಡ ಅವರು ಹಿರಿಯರಿರ್ಬೋದು, ಕೋಳಿವಾಡ ಅವರು ಹಿರಿಯರಿರ್ಬೋದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು, ಇದ್ದಾರೆ, ಮುಂದೂ ಕೂಡ ಅವರು ಮುಂದುವರಿತಾರೆ. ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದೇ ಇಲ್ಲ. ಈಗ ಅವ್ರ ಅಭಿಪ್ರಾಯ ಅವ್ರನ್ನ ಕೇಳಿ, ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ.